ಚುಕ್ಕೆ ಗುರುತಿನ ಪ್ರಶ್ನೆ 1385 ಸನ್ಮಾನ್ಯ ಗೃಹ ಸಚಿವರ ಹತ್ರ. ಮಾನ್ಯ ಸಭಾಪತಿಗಳೇ, ಉತ್ತರಗಳನ್ನು ಒದಗಿಸಲಾಗಿದೆ. ಗೃಹ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮೆಲ್ಲರ ಪ್ರಶ್ನೆ ಗೃಹ ಸಚಿವರಿಗಿತ್ತು. ಗೃಹ ಸಚಿವರು ಕಠಿಣ ಕ್ರಮ ಅಂತ ಅಂತಾರೆ, ಆದರೆ ನಿರಂತರವಾಗಿ ನಾನು ಕೇಳಿದಂಥ ಪ್ರಶ್ನೆ, ಕಳೆದ 2 ವರ್ಷದಲ್ಲಿ ರಾಜ್ಯದ ಕಾರಾಗೃಹದಲ್ಲಿ ಕೈದಿಗಳಿಗೆ ವಿಶೇಷ ಸೌಲಭ್ಯ ಕೊಟ್ಟದ್ದಕ್ಕೆ ನಾನು ಪ್ರಶ್ನೆ ಕೇಳಿದವರ ಹತ್ರ. ಇದನ್ನು ನೋಡುವಾಗ ನಾನು ಅನ್ನೋದು, ಜೈಲಿನಲ್ಲಿ ಯಾರನ್ನೋ ಕೇಸ್ ಹಾಕಿ ಜೈಲಿಗೆ ಹಾಕ್ತೀವ, ಅವರು ಒಳಗಡೆ ಮುಂದೆ ಹೊರಗಡೆ ಒಂದು ಐಷಾರಾಮದ ಜೀವನ ಮಾಡ್ತಿದ್ದಾರೆ. ಜೈಲಿನಲ್ಲಿದ್ದರೂ ಐಟಮ್ ಸಾಂಗ್ ವೀಕ್ಷಣೆ ಭಾಗ್ಯ ವಿಜಯ ಕರ್ನಾಟಕದಲ್ಲಿ ಬಂದಿತ್ತು. ಯಾರು ಆ ಐಟಮ್ ಸಾಂಗ್ ನೋಡಿದಂದರೆ, ಉಗ್ರ ಜುಹಾದ್ ಹಮೀದ್, ಶಕೀಲ್ ಮುನ್ನಾ, ಅಂದರೆ ಒಬ್ಬ ಉಗ್ರಗಾಮಿಯನ್ನು ಜೈಲಿನಲ್ಲಿ ವಿಡಿಯೋ ಮೂಲಕ ಮಾತಾಡುವಂಥದ್ದು, ಅದರ ಜೊತೆಗೆ ಮೋಜು ಮಸ್ತಿ ಮಾಡುವಂಥದ್ದು. ನಾನು ಅನ್ನೋದು, ಜೈಲಿನ ಒಳಗಡೆಯಿಂದಲೇ ಇವರು ವಾಪಸ್ ಭಯೋತ್ಪಾದನಾ ಚಟುವಟಿಕೆ ಕುಮ್ಮಕ್ಕೆ ಸಿಗ್ತಾ ಉಂಟು. ಇದಕ್ಕೆ ಗೃಹ ಸಚಿವರು ಉತ್ತರ ಕೊಡಬೇಕು. ಅವರು ಈ ಹಿಂದೆ ಹೇಳಿದರು, ಜೈಲಿನಲ್ಲಿರುವ ಜುಹಾದ್ ಹಮೀದ್, ಶಕೀಲ್ ಮುನ್ನಾನಿಗೆ ಮೊಬೈಲ್ ಬಳಕೆ ಅವಕಾಶ ನೀಡಲಾಗಿದೆ. ಈ ಹಿಂದೆ ಉಗ್ರ ನಜೀರ್ಗೂ ಮೊಬೈಲ್ ಬಳಕೆ ಅವಕಾಶ ಕೊಟ್ಟಿತ್ತು. ಜೈಲಿನಲ್ಲಿಯೇ ಭಯೋತ್ಪಾದಕ ಚಟುವಟಿಕೆ ನಡೆಸಿ, ಅದಕ್ಕೋಸ್ಕರ ಇದು ಗೃಹ ಸಚಿವರೇ ನಿಮ್ಮ ದೊಡ್ಡ ಫೇಲ್ಯೂರ್ ಅಂತ ನನ್ನ ಮನಸ್ಸಿಗೆ ಬರುವಂಥದ್ದು. ಅದರ ಜೊತೆಗೆ ಕಾರಾಗೃಹದಲ್ಲಿ ಏನು ಉಮೇಶ್ ರೆಡ್ಡಿಗೆ ಟಿವಿ ಸೌಲಭ್ಯ, ರಣ್ಯಾರಾವ್ ಆಪ್ತನಿಗೆ ಬಿಂದಾಸ್ ಲೈಫ್, ಈ ರೀತಿಯಾಗಿ ಜೈಲಿನಲ್ಲಿ ಯಾವುದೇ ರೀತಿ ನನ್ನನ್ನು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. 2-3 ವರ್ಷದಲ್ಲಿ CCTVಯಲ್ಲಿ ನೋಡ್ಬೋದಿತ್ತು. ಅದರ ಜೊತೆಗೆ ನಮ್ಮ ಶರಣವರ್ಕೆ ಹೇಳಿದರು, ಬೇಲಿಯೇ ಎದ್ದು ಹೊಲ ಮೇದಂತೆ ಅಂತ. ನಿಮಗೆ ಬೇಸರ ಆಯಿತು. ನಾನನ್ನೋದು, ಅಲ್ಲಿ ಜೈಲಿನ ಒಳಗಡೆ 2 ಅಧಿಕಾರಿಗಳ ತಂಡ ಉಂಟಂತೆ. ಅವರೇ ಮೊಬೈಲ್ ಕೊಟ್ಟು ಇನ್ನೊಂದು ಟೀಮಿನ ಗ್ರಜ್ ಅದಕ್ಕೋಸ್ಕರ ಅವರನ್ನು ಹಿಡಿಸು ಈ ಕೆಲಸ ಮಾಡಿದಾರಂತೆ ಪೇಪರಲ್ಲಿ ಬಂದಿದೆ. ಇವತ್ತು ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ನಾನು ಅನ್ನೋದು, ದಯವಿಟ್ಟು ಇದನ್ನು ಅತ್ಯಂತ ನೀವು ಈ ಉಗ್ರ ಚಟುವಟಿಕೆಯವರನ್ನು ಅತ್ಯಂತ ಶೀಘ್ರವಾಗಿ ಈ ರೀತಿ ಮಾಡಿದವರಿಗೆ ಯಾರು ಮೊಬೈಲ್ ಕೊಡ್ತಾರ, ಅದೇ ರೀತಿ ಮೊಬೈಲ್ ಕೊಡಲಿಕ್ಕೆ ಸಹಕಾರ ಮಾಡಿದವರು ಕೂಡ ಆ ಉಗ್ರಗಾಮಿ ಅಂತ ನೀವು ಪರಿಗಣಿಸಬೇಕು. ಯಾಕಂದ್ರೆ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ಕೊಟ್ಟಾಗ ಮಾನ್ಯ ಸಭಾಪತಿಗಳೇ, ನೀವು ಉಪಮುಖ್ಯಮಂತ್ರಿಗಳನ್ನ ಯಾಕೆ ರೆಫರ್ ಮಾಡಿದ್ರೆ ಗೊತ್ತಿಲ್ಲ. ಪೇಪರ್ ಬಂದಿದೆ, ಅವರ ಹೆಸರು ಕೂಡ ಬಂದಿದೆ. ಎಲ್ಲಿ ಬಂದಿದೆ? ಜೈಲಿನಿಂದಲೇ ಪಾಕಿಯ ಹಾಟ್ಲೈನ್ ಕರೆ, ಜೈಲು ಉಗ್ರ ಸ್ವರ್ಗವಾಗಿದೆ. ಅಲ್ಲಿಂದಲೇ ಉಗ್ರ ಉದ್ಯಮಿಗಳಿಗೆ ಬೆದರಿಕೆ ಹಣ ವಸೂಲಿ ಮಾಡಲಾಗುತ್ತದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಾಟ್ಲೈನ್ ಕರೆಗಳು ಹೋಗ್ತಿವೆ ಎಂದು. ಕೈದಿಗಳಿಗೆ ಎಲ್ಲಿಂದ ಹಣ ಬರುತ್ತಿದೆ? ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಹಳೆಯ ವಿಡಿಯೋ ಅಂತ ಹೇಳಿದ್ದಾರೆ. ಮಾನ್ಯ ಸಭಾಪತಿಗಳೇ, ಇದನ್ನ ನಾನು ಕೊಡುದಿಲ್ಲ, ಯಾವ ಫೋನಲ್ಲೂ ಮಾತಾಡೋದಿಲ್ಲ. ಅರ್ಥ ಆಯ್ತಾ? ನನಗೆ ಯಾವ ಕಾಲು ಬಂದಿಲ್ಲ ಜೈಲಿಂದ. ಯಾವ ಪೇಪರ್ಲಿ ಏನು ಬಂದಿದೆಯೋ ಸುಮ್ಮನೆ ಅದಕ್ಕೆಲ್ಲ ಏನೋ ಅಂತ ತಿಳ್ಕೊಂಡು ಆಮೇಲೆಲ್ಲ ನಿಮ್ಮೆಲ್ಲ ಲಿಂಕ್ ಎಲ್ಲ ಬೆಳೆಸ್ಬಿಡ್ತೀರ ನೀವೆಲ್ಲ. ನಾನು ಜೈಲ್ ಮಿನಿಸ್ಟರ್ ಆಗಿದ್ದವನು, ಜೈಲಲ್ಲಿ ಇದ್ದವನು, ಜೈಲು ಅನುಭವಿಸಿರೋನು, ಜೈಲಲ್ಲಿ ಏನೇನು ನಡೀತದೆ ಅಂತೆಲ್ಲ ತಿಳ್ಕೊಂಡಿದ್ದೀನಿ ನಾನು. ದಟ್ ಇಸ್ ಎ ಡಿಫ್ರೆಂಟ್ ಕೇಸ್. ಬಟ್ ಯು ಡೋಂಟ್ ರೆಫರ್ ದಿಸ್ ಟು ಮೀ. ಪೇಪರ್ ಏನೋ 1000 ಬಂದಿರ್ಬೋದು. ಐ ಆಮ್ ಮೇಕಿಂಗ್ ವೆರಿ ಕ್ಲಿಯರ್, ನಾನು ಯಾವ ಥರದ ಇಂಥ ಫೋನ್ಗಳು ರಿಸೀವ್ ಮಾಡೋಕ್ಕೆ ಹೋಗಲ್ಲ. ಅಲ್ಲ, ನಿಮಗೆ ಕಾಲ್ ಬಂದದಲ್ಲ ಸರ್, ನೀವು ಎಣಿಸ್ಕೊಂಡ್ರಿ. ಜೈಲಿರ್ತಕ್ಕಂಥ ಆತಂಕವಾದಿಗಳು ಫೋನ್ ಕಾಲ್ ಮುಖಾಂತರ ನೀವು ಕುತ್ಕೊಳ್ಳಿ, ಉತ್ತರ ಹೇಳಿ ಅವರು. ಮಾನ್ಯ ಸಭಾಪತಿಗಳೇ, ರಾಜ್ಯದ ಕಾರಾಗೃಹದಲ್ಲಿ ಕೈದಿಗಳಿಗೆ ಯಾವ ರೀತಿ ಅವ್ರ ಮೇಲೆ ಕ್ರಮ ತಗೋಬೇಕು, ಅವ್ರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಪ್ರಿಸನ್ ಮ್ಯಾನ್ಯುಯಲ್ಲೇ ಇದೆ. ಆ ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಆದರೆ ಅದಕ್ಕೆ ವಿರುದ್ಧವಾಗಿ ಇತ್ತೀಚಿನ ದಿನದಲ್ಲಿ ಏನಲ್ಲ, ಭಾಳ ದಿವಸದಿಂದ ಪ್ರಿಸನ್ ಸ್ಟಾರ್ಟ್ ಆಗಿದ್ದಾಗಿಂದನೂ ಕೂಡ ಈ ಘಟನೆಗಳು ನಡೀತಾ ಇದ್ದಾವೆ. ಒಂದು ಚಾಕು ಒಳಗಡೆ ಹೋಗುತ್ತೆ, ಡ್ರಗ್ಸ್ ಒಳಗಡೆ ಹೋಗುತ್ತೆ, ಫೋನ್ ಒಳಗಡೆ ಹೋಗುತ್ತೆ. ಇದೆಲ್ಲ ಏನು ಹೊಸದಾಗಿ ಕಳೆದ 2.5 ವರ್ಷದಿಂದ ನಮ್ಮ ಸರ್ಕಾರ ಬಂದಾಗ ಮಾತ್ರ ಆಗ್ತಾ ಇದೆ ಅನ್ನೋದಲ್ಲ. ಇದು ಭಾಳ ಸಾರಿ ಹಿಂದೆನೂ ಆಗಿದೆ. ಮೊನ್ನೆ ಮಾನ್ಯ ಸಭಾಪತಿಗಳೇ, ಇದ್ದಕ್ಕಿದ್ದಂಗೆ TV ಚಾನೆಲ್ಗಳಲ್ಲಿ ಕಾರಾಗೃಹದಲ್ಲಿ ನೃತ್ಯ, ಕಾರಾಗೃಹದಲ್ಲಿ ಎಣ್ಣೆ ಮಾರ್ತಾರೆ, ಕಾರಾಗೃಹದಲ್ಲಿ ಅಲ್ಲೇ ಏನೋ ತಯಾರು ಮಾಡ್ತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು. ತಮ್ಮ ಸರ್ಕಾರ ಇದ್ದಾಗ ಕೂಡ ಏನು ಬಂದಿತ್ತಲ್ಲ, ನಾವು ವಿಡಿಯೋಗಳನ್ನೆಲ್ಲ ನೋಡಿದೆ ನಾನು. ಅದರಲ್ಲಿ ಹೆಚ್ಚಿನ ಅಂಶ ಎಲ್ಲ ವಿಡಿಯೋಗಳು
ಅವ್ರ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗಿದ್ದಾವೆ. ನಾನು ಕೋಟ್ ಮಾಡಿದ್ದೀನಿ, ನಾನು ಕೊಡ್ತೇನೆ ಬೇಕಾದ್ರೆ ನಿಮಗೆ ಮಾಹಿತಿಯನ್ನು. ಈಗ ಹಂಗಂತ ಹೇಳಿ ನಾನು ನಿಮ್ಮ ಮೇಲೆ ಹೇಳೋಕೆ ಹೋಗೋದಿಲ್ಲ, ಅಲ್ಲ ಹಂಗಂತ ಹೇಳಿ ನಾನು ನಿಮ್ಮ ಮೇಲೆ ಹೇಳೋದಿಲ್ಲ. ಮಾನ್ಯ ಸಭಾಪತಿಗಳೇ, ನಾವು ಕೇಳ್ತಿರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಆಗಿರೋ ವಿಚಾರವನ್ನ ಕೇಳಿ. ಒಂದು ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಇದು ಹೋಲಿಕೆ ಮಾಡಿ ತಪ್ಪಿಸ್ಕೊಳ್ಳೋದಲ್ಲ, ತಪ್ಪಿಸ್ಕೊಳಕ್ ಹೋಗ್ತಾ ಇಲ್ಲ. ಹೇಳ್ಬಾರ್ದ? ಇನ್ನೊಂದಕ್ಕೆಲ್ಲ ಹೇಳ್ಬಾರ್ದಾ? ನಾವು ಹಿಂಗ್ ನಡೀತಾ ಇದೆಯಲ್ಲ, ನಿಮ್ಮ ಕಾಲದಲ್ಲಿ ನಡೆದಿಲ್ವಾ ಅಂದ್ರೆ ಏನ್ ಅರ್ಥ ಅದು? ಅಲ್ಲಲ್ಲ, ನಾನು ಇಟ್ ಮೇಕ್ಸ್ ನೋ ಮೀನಿಂಗ್ ಅಲ್ಲಲ್ಲ. ಸನ್ಮಾನ್ಯ ಸಚಿವರು ನಡೀತು ಅಂತ ಹೇಳಿದ್ರು, ಆಗಲೂ ನಡೀತು ಬಂದಿದೆ ಅಂತ ಹೇಳಿ ಅಧಿಕಾರಿಗಳು ಯಾರು ಬದಲಾಗಿಲ್ಲ, ಅವರು ನಡೆದಿತ್ತು. ನಾನು ಹೇಳುದು ಹೋಲಿಕೆ ಮಾಡಿಬಿಟ್ಟು ಇದನ್ನಿಂದ ನುಳ್ಸ್ಕೊಳ್ಳೋದು ಬೇಡ. ಇವತ್ತು ನಡೆದಿರ್ತಕ್ಕಂಥದ್ದು ಇದು ಜಹಜ್ಜಾಗಿರಾಗಿದೆ, ಜನ ಮಾತಾಡ್ತಾರೆ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಅಷ್ಟೇನೆ. ಆಯ್ತು, ಸಮಸ್ಯೆ ಬಂದಾಗ ಪರಿಹಾರವೇ ಹೊರತು ಹಿಂದಿಂದು ಯಾವುದೋ ಎಕ್ಸಾಂಪಲ್ ಅಲ್ಲ. ನಾನು ಎಕ್ಸಾಂಪಲ್ಲು ಕೊಡ್ತಾ ಇಲ್ಲ, ನಾನು ನುಣುಚ್ಕೊಳ್ತಾನೂ ಇಲ್ಲ, ನಾನು ಹೋಲಿಕೆನೂ ಮಾಡ್ತಾ ಇಲ್ಲ. ನಾನು ಯಾವ ವಿಡಿಯೋಗಳು ಇತ್ತೀಚಿನ ಚಾನೆಲ್ಗಳಲ್ಲಿ ಬಂತು ಅದು ಯಾವಾಗ ನಡೆದಿದ್ದು ಘಟನೆ ಅನ್ನೋದನ್ನು ಅಷ್ಟೇ ಹೇಳ್ತಾ ಇದ್ದೀನಿ. ನಾನು ನುಳ್ಚ್ಕೊಳ್ಳೋಕೆ ಹೋಗೋದಿಲ್ಲ. ಐ ಆಮ್ ನಾಟ್ ಶರ್ಕಿಂಗ್ ಮೈ ರೆಸ್ಪಾನ್ಸಿಬಿಲಿಟಿ, ಪ್ಲೀಸ್ ಡೋಂಟ್ ಟೇಕ್ ಇಟ್ ದಟ್ ವೇ. ನಾವು ಇರೋದೇ ಅದಕ್ಕೆ, ನಿಲ್ಲಿಸೋದಕ್ಕೆ, ರೆಗ್ಯುಲೇಟ್ ಮಾಡೋದಕ್ಕೆ. ಜನ ಶಾಂತಿಯಿಂದ ಇರಬೇಕು, ಕಾರಾಗೃಹದಲ್ಲಿ ಏನೂ ಕೂಡ ಅಂಥ ಘಟನೆಗಳು ನಡೀಬಾರ್ದು ಅನ್ನೋದನ್ನೇ ನಾವು ಮಾಡ್ತಾ ಇರೋದು. ಅದಕ್ಕಾಗಿ ಭಾಳಷ್ಟು ಕಠಿಣ ಕ್ರಮಗಳನ್ನು ಈಗಾಗಲೇ ನಾವು ತಗೊಂಡಿದ್ದೇವೆ. ಸುಮಾರು ಅಧಿಕಾರಿಗಳು, ಮಾನ್ಯ ಸಭಾಪತಿಗಳೇ, ಅವ್ರನ್ನ ಸಸ್ಪೆಂಡ್ ಮಾಡಿದ್ದೇವೆ, ಅವ್ರನ್ನ ಡಿಸ್ಮಿಸ್ ಮಾಡಿದ್ದೇವೆ, ಮುಂದೆಯೂ ಕೂಡ ಡಿಸ್ಮಿಸ್ ಮಾಡ್ತೀವಿ. ಎನ್ಕ್ವೈರಿ ಆದಮೇಲೆ ಅವರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿದರೆ ಅವ್ರನ್ನ ಡಿಸ್ಮಿಸ್ ಮಾಡ್ತೇವೆ. ವಿ ವಿಲ್ ನಾಟ್ ಸ್ಪೇರ್ ದೆಮ್. ಆದರೆ ಒಂದಂತೂ ತಿಳ್ಕೊಳ್ಳಿ, ನಿಮ್ಮ ಸಹಕಾರನೂ ಅಗತ್ಯ ಇದೆಯಲ್ಲ, ನೀವು ಕೂಡ ಸಲಹೆಗಳು ಕೊಡಿ. ಹೇಗೆ ಬರೀ ಹಂಗೆ ಮಾಡಿಬಿಟ್ರಿ ಹಿಂಗೆ ಮಾಡಿಬಿಟ್ರಿ ನೀವು ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳೋದಷ್ಟೇ ಅಲ್ಲ. ಪ್ಲೀಸ್ ಗಿವ್ ಎ ಪಾಸಿಟಿವ್ ಸಜೆಷನ್ಸ್, ವಿಲ್ ಟೇಕ್ ಇಟ್. ನಾವೇನು ಜವಾಬ್ದಾರಿಯಿಂದ ನುಳ್ಚ್ಕೊಂಡು ಹೊಡೆಯೋಕೆ ಹೋಗೋದಿಲ್ಲ. ನಾವು ಅದನ್ನೆಲ್ಲವನ್ನು ಕೂಡ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಏನು ಜೈಲಿನಲ್ಲಿ ನಡೀತಾ ಇರ್ತಕ್ಕಂಥ, ಈಗ ಹೊಸದಾಗಿ ನಾವು ನಮ್ಮ ಡಿ ಜಿ ಅವ್ರನ್ನೇ ಬದಲಾಯಿಸಿದ್ದೀವಿ. ಯಾರು ಮುಖ್ಯಸ್ಥರಿದ್ದರು ಈ ಇಲಾಖೆಯಲ್ಲಿ, ಕಳೆದ ವಾರ ಅವರಿಗೆ ಪ್ರಮೋಷನ್ಸ್ ಕೊಟ್ಟು ಡಿ ಜಿ ಪ್ರಿಸನ್ಸ್ ಅಂತ ಹೇಳಿ ಅವ್ರನ್ನ ಹೊಸದಾಗಿ ಮಾಡಿದ್ವಿ. ಅವರು ಕೇವಲ ಒಂದು 4 ದಿವಸದಲ್ಲೇ ರೈಡ್ ಮಾಡಿ, ನಮ್ಮ ಪೊಲೀಸ್ನವರು ರೆಗ್ಯುಲರ್ ಆಗಿ ರೈಡ್ ಮಾಡ್ತಾ ಇರ್ತಾರೆ, ಆ ರೈಡ್ ಮಾಡಿದಾಗೂ ಕೆಲವು ಸಂದರ್ಭದಲ್ಲಿ ಸಿಗೋದಿಲ್ಲ, ಅಷ್ಟು ಇದಾಗಿ ಇಟ್ಕೊಂಡಿರ್ತಾರೆ ಅವರು. ಈಗ ಹೊಸದಾಗಿ ಕಳೆದ ಒಂದು 15 ದಿವಸದಿಂದ ಮಾನ್ಯ ಸಭಾಪತಿಗಳೇ ಸುಮಾರು 50-60 ಫೋನ್ಗಳು ಸಿಕ್ಕಿದೆ ಪರಪ್ಪನ ಅಗ್ರಹಾರದಲ್ಲಿ, ಚಾಕುಗಳು ಸಿಕ್ಕಿದೆ. ಆಮೇಲೆ ಅಲ್ಲಿ ವಿಡಿಯೋಗಳು ತಾವೆಲ್ಲ ರೆಫರ್ ಮಾಡಿದ್ರಲ್ಲ, ಆ ವಿಡಿಯೋಗಳು ಡ್ಯಾನ್ಸ್ ಮಾಡ್ತಾ ಇರೋದು, ಲಿಕ್ಕರ್ ತಯಾರು ಮಾಡ್ತಾ ಇರೋದು, ಅದೆಲ್ಲ ಹಳೇ ವಿಡಿಯೋಗಳು. ಅವನ್ನ ಈಗ ಇಲ್ಲಿದೆ ನನ್ನ ಹತ್ರ, ಇಲ್ಲಿ ರೆಫರೆನ್ಸ್ ಇದೆ, ಡೇಟ್ ಇದೆ. ಆದರೆ ಹಂಗಂತೇಳಿ ನಾನು ತಪ್ಪಿಸ್ಕೊಳ್ಳೋಕೆ ಹೋಗೋದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಪ್ರಿಸನ್ಸನ್ನು ಇನ್ನೂ ಹೆಚ್ಚು ಬಿಗಿಯಾಗಿ ಮಾಡ್ತಕ್ಕಂಥ, ಈಗ ಉದಾಹರಣೆಗೆ ಜಾಮರ್ ಹಾಕಿದ್ವಿ ಮಾನ್ಯ ಸಭಾಪತಿಗಳೇ, ಆ ಜಾಮರನ್ನೇ ಒಳಗಡೆ ಕೆಡಿಸ್ಬಿಡ್ತಾರೆ ಆ ಪ್ರಿಸ್ನರ್ಸು. ಅಲ್ಲಿ ಅವರು ಟ್ರೈಲ್ನಲ್ಲಿ ಇರ್ತಕ್ಕಂಥವ್ರು ಅಥವಾ ಯಾರೋ ಜಾಮರ್ನೆಲ್ಲ ಕೆಡಿಸ್ಬಿಡ್ತಾರೆ. ಮಂಗಳೂರಿನಲ್ಲಿ ಆ ಥರ ಆಗಿದೆ. ಆಮೇಲೆ ಈಗ ಮಂಗಳೂರಿನಲ್ಲಿ ಸಿಟಿ ಒಳಗಡೆ ಇದೆ ಪ್ರಿಸನ್. ಈಗ ಹೊಸದಾಗಿ ನಾವು ಊರಾಚೆ ಕಟ್ತಾ ಇದ್ದೀವಿ, ಅದು ಇನ್ನೂ ಸ್ವಲ್ಪ ಸಮಯ ತಗೊಳುತ್ತೆ. ಆ ಜಾಮರ್ ಹಾಕಿದರೆ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ಯಾವ ಫೋನು ಬರೋದಿಲ್ಲ, ಏನೂ ಬರೋದಿಲ್ಲ. ನೆನ್ನೆ ಕೆಳಗಿನ ಮನೆಯಲ್ಲಿ ಪ್ರಶ್ನೆ ಹಾಕಿದರು. ನಾವು ಇದು ಪರಪ್ಪನ ಅಗ್ರಹಾರದ ಸುತ್ತ ನಾವು 3 ಟವರ್ ಹಾಕಿದ್ದೀವಿ, ಜಾಮರ್ ಟವರ್ ಹಾಕಿದ್ದೀವಿ ಮಾನ್ಯ ಸಭಾಪತಿಗಳು. ಅಲ್ಲಿ ಆ ಸುತ್ತ ಅಲ್ಲಿ ಅವ್ರು ಯಾರಿಗೂ ಫೋನೇ ಸಿಗೋದಿಲ್ಲ, ಅವ್ರ ಕಂಪ್ಲೇಂಟು. ಅದಕ್ಕೆ ನಾವೀಗ ಸರ್ವಿಸ್ ಪ್ರೊವೈಡರ್ಸ್ ಹತ್ರ ಮಾತಾಡಿ ಟೆಕ್ನಿಕಲಿ ಇಸ್ ಇಟ್ ಪಾಸಿಬಲ್ ಟು ರೆಗ್ಯುಲೇಟ್ ದಟ್ ಅಂತ ಅದನ್ನು ಕೂಡ ನೋಡ್ತಾ ಇದ್ದೇವೆ. ಅದರಿಂದ ಎಲ್ಲ ಕ್ರಮಗಳನ್ನು ಕೂಡ ಮಾನ್ಯ ಸಭಾಪತಿಗಳೇ ನಾವು ತಗೊಳ್ತೇವೆ. ಸಭಾಪತಿರು, ಉಗ್ರ ಜುಹಾದ್ ಇತ್ತೀಚೆಗೆ ಜೈಲಿಗೆ ಹೋದ ನನ್ನನ್ನು ಗೃಹ ಸಚಿವರ ಹತ್ರ ನಿಮ್ಮ ಸರ್ಕಾರ ಅಂತ ಬೇಡ, ನಾವು ಒಟ್ಟು ಸೇರಿ ಅದನ್ನು ನಿಲ್ಲಿಸಬೇಕು.
ಯಾಕೆ ನಿಲ್ಲಿಸ್ಬೇಕಂದ್ರೆ ಒಬ್ಬ ಉಗ್ರವಾದಿ ಈ ರೀತಿ ಮೊಬೈಲ್ ಉಪಯೋಗ ಮಾಡ್ಕೊಂಡು ಇದು ಮಾಡ್ತಾನೆ ಅಂದ್ರೆ ನಮ್ದು ನಿಮ್ಗೆ ಸಹಕಾರ 100ಕ್ಕೆ 100 ಉಂಟು. ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಅತ್ಯಂತ ನಾವು ಪ್ರಶ್ನೆ ಮಾಡಿದಾಗ ನೀವು ಇನ್ನೂ ಕೂಡ ಜೋರಾಗ್ಬೇಕಂತ ಅನ್ನೋದು. ನೀವು ಭಾಷಣ ಮಾಡ್ತೀರಿ, ಚಂದ ಮಾತಾಡ್ತೀರಿ, ಆದ್ರೆ ನೀವು ಜೋರಾದ್ರೆ ಮಾತ್ರ ಸರಿ ಮಾಡ್ಲಿಕ್ಕೆ. ನನ್ನ ಕಲಕಲಿ ವಿನಂತಿ ನಿಮ್ಮ ಹತ್ರ, ಕೈ ಮುಗ್ದು ಬೇಡ್ತೇನೆ ನಿಮ್ಮ ಹತ್ರ. ರೈಟ್, ಸಾಕು. ಬಸನಗೌಡ ಬಾದರ್ಲಿ. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ಚುಕ್ಕೆ ಗುರುತಿನ ಪ್ರಶ್ನೆ 1363 ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಉಪಮುಖ್ಯಮಂತ್ರಿ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರ ಭಾಳ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸಭಾಪತಿಗಳೇ. ಆದರೆ ಇವತ್ತೇನು ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ, ರಾಯಚೂರು, ವಿಜಯನಗರ ಜಿಲ್ಲೆಗಳ ಜೀವನಾಡಿ ಆಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಸುಮಾರು 73 ವರ್ಷ ಕಳೆದಿದೆ. ಆದರೆ ರಾಜ್ಯದ ಪ್ರಮುಖ ವಿವಿಧ ಉದ್ದೇಶ ನೀರಾವರಿ ಯೋಜನೆಗೆ ಒಳಗೊಂಡ ಜಲಾಶಯ ಆಗಿದೆ. ಇವತ್ತೇನು 19ನೇ ಗೇಟ್ ಕಿತ್ತೋದಂಥ ಸಂದರ್ಭದಲ್ಲಿ ಇವತ್ತೇನು ಮಾನ್ಯ ಎಲ್ಲ ರೈತರು ಆತಂಕಕ್ಕೊಳಗಾಗಿದ್ದು, ಅಂಥ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಬೆಳೆ ಹಾಳಾಗುತ್ತಂಥ ಸಂದರ್ಭದಲ್ಲಿ ಅಲ್ಲಿಗೆ ಕೂಡಲೇ ಸ್ಥಳಕ್ಕೆ ಅಧಿಕಾರಿಗಳ ಜೊತೆಗೆ ಬಂದು 19ನೇ ಗೇಟನ್ನು ಕುಂದಿರಿಸುವಂಥ ಕೆಲಸ ಮಾಡಿದ್ದಾರೆ. ಅವರು ವಿಶೇಷವಾಗಿ ನಾನೆಲ್ಲ ರೈತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನೇ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಇವತ್ತೇನು ನಮ್ಮ ಸರ್ಕಾರ ತಜ್ಞರ ತಂಡ ನೀಡಿದ ವರದಿಯನ್ನು ದಶಕಗಳಿಂದ ಬಳಕೆಯಾಗದ ತುಂಗಭದ್ರಾ ಜಲಾಶಯದ 33 ಗೇಟ್ಗಳನ್ನು ಜಲಾಶಯದ ಭದ್ರತೆ ಹಾಗೂ ನೀರಿನ ಸಮರ್ಪಕ ನಿರ್ವಹಣೆ ಹಿತದೃಷ್ಟಿಯಿಂದ ಬದಲಿಸಬೇಕಾದ ತೀರ್ಮಾನ ಮಾಡಿದ್ದಾರೆ. ಆದರೆ 52 ಕೋಟಿ ಟೆಂಡರ್ಗಳು ಆಗಿದೆ. ಈಗಾಗಲೇ ಇದೇ ತಿಂಗಳು 24ನೇ ತಾರೀಕಿನಂದು ಒಂದು ಗೇಟ್ಗಳು ಕೂಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತೇನು 19 ಗೇಟ್ಗಳಿದ್ದಾವೆ, 33 ಗೇಟ್, ಅದರ ಚೈನ್ ಲಿಂಕ್ಗಳನ್ನು ಬದಲಿಸ್ಬೇಕಂತೇಳಿ ಈಗಾಗಲೇ ಅಧಿಕಾರಿಗಳು ಹೇಳಿದ್ದಾರೆ. ಅದಕ್ಕಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ರೈತರು ತಮ್ಮ ಮೇಲೆ ಅಪಾರವಾದಂಥ ಭರವಸೆ ಇಟ್ಟಿದ್ದಾರೆ. ಈ ಭಾಗದ ನಮ್ಮದೇನು ಜೀವನಾಡಿದೆ, ಇವತ್ತೇನು ನಾವು ಈ ತುಂಗಭದ್ರಾ ಡ್ಯಾಮ್ ನೀರು ಬಂದರೆ ಮಾತ್ರ ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಗೆ ಒಂದೊತ್ತು ಊಟ ಸಿಗುತ್ತಪ್ಪ ಅಂದರೆ ಇದೇ ತುಂಗಭದ್ರಾ ಡ್ಯಾಮ್ನಿಂದ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಉಪಮುಖ್ಯಮಂತ್ರಿ. ಅಧ್ಯಕ್ಷರೇ, ಇದು ಇಡೀ ದೇಶ ನೋಡ್ತಾ ಇದೆ ಈ ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಬದಲಾವಣೆ ಬಗ್ಗೆ. 19ನೇ ಗೇಟು ಹೋದಾಗ ಭಾಳ ಗಾಬರಿ ಆಗ್ಬಿಟ್ಟಿದ್ರು ಎಲ್ಲರೂ. ನಾನು ಗಾಬರಿ ಆಗಿದ್ದೆ. ನನ್ನ ವಿರೋಧ ಪಕ್ಷದ ನಾಯಕರು, ಜನಾರ್ದನ್ ರೆಡ್ಡಿಯವರು, ಅಶೋಕ್ ಎಲ್ಲ ಭಾಳ ಜನ ಟೀಕೆ ಮಾಡಿದ್ರು. ಆಗೊಂದು ಮಾತು ಹೇಳಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ಹೋಗಿ 15 ದಿನದಲ್ಲೇ ಆ ಗೇಟ್ನೆಲ್ಲ ರಿಪೇರಿ ಮಾಡಿಸಿ 7 ಡೇಸಲ್ಲೇ ಇವ್ರನ್ನ ಕನ್ನಯ್ಯ ನಾಯ್ಡುನವ್ರನ್ನ ಕರೆಸಿ ನಾನೇ ಡಿಸಿಷನ್ ತಗೊಂಡು ಅದನ್ನು ಬದಲಾವಣೆ ಕೂಡ ಮಾಡಿದ್ರು. ಒಂದು ಒಳ್ಳೆ ಗೌರವ ಸಿಕ್ತು. ಅದಾದಮೇಲೆ ಒಂದು ಟೆಕ್ನಿಕಲ್